ನಮಸ್ಕಾರ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮೊದಲನೇದಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋ ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಹಾಗಾದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ಇವತ್ತು ನ್ಯೂಯಾರ್ಕ್ನಲ್ಲಿದ್ದೀನಿ. ಅಂದರೆ ನಾವು ನ್ಯೂಯಾರ್ಕ್ಗೆ 5 ಡೇ ವೆಕೇಷನ್ಗೆ ಅಂತ ಬಂದಿದ್ವಿ. ಸೊ ನಾವಿಲ್ಲಿ ಬುಕ್ ಮಾಡಿದಂತಹ ರೂಮ್ ಹೇಗಿದೆ ಅಂತ ನಾನು ನಿಮಗೆಲ್ಲ ತೋರಿಸ್ತೀನಿ. ನಾವು ಬುಕ್ ಮಾಡಿದ್ದು ಬಂದು Airbnb ಹೋಟೆಲು. ಸೊ ಈ ಕಂಪ್ಲೀಟ್ ರೂಮ್ ಟೂರ್ನ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಸೊ ಇದು ಎಂಟ್ರೆನ್ಸ್ ಇದೆ. ಹಿಂಗೆ ಬಂದರೆ ಇದು ನಾವಿರೋ ರೂಮು. ಸೊ ಬನ್ನಿ ಹೋಗೋಣ. ಹೋಲ್ ಹಾಕಿದ್ದಾರೆ ಇಲ್ಲಿ, ಮತ್ತು ಇಲ್ಲಿಂದ ಇದು ಕ್ಯಾಮ್ರಾ ಕೂಡ ಇದೆ. ಸೊ ವಿ ಕ್ಯಾನ್ ಸಿ ಯಾರಾದರೂ ಬಂದರೆ ನೋಡ್ಬೋದು. ಸೊ ಬನ್ನಿ ಎಂಟರ್ ಆಗೋಣ. ಸೊ ಇದು ನಮ್ಮ ರೂಮ್. ಇಲ್ಲಿ ಕಿಚನ್ ಇದೆ. ಕಿಚನ್ ತುಂಬಾ ಚೆನ್ನಾಗಿದೆ. ಅಂದರೆ ಸ್ಮಾಲ್ ಕಿಚನ್ ಇದೆ. ಸೊ ನಾವು ಏನಾದರೂ ಕುಕ್ ಮಾಡ್ಕೋಬೇಕಾದ್ರೆ ಆರಾಮ್ಸೆ ಮಾಡ್ಕೋಬೋದು. ಹಾಗೆ ಫ್ರಿಡ್ಜ್ನಲ್ಲಿ ಏನೇನೋ ಇಟ್ಟಿದ್ದಾರೆ. ಏನೇನೋ ಅಂದರೆ ಜಸ್ಟು ಇದಿಟ್ಟಿದ್ದಾರೆ, ಏನಂತಾರೆ, ಬಟರ್ ಇಟ್ಟಿದ್ದಾರೆ ಅಷ್ಟೇ. ಇದು ಕಂಪ್ಲೀಟ್ ಫ್ರಿಡ್ಜ್ ಕೊಟ್ಟಿದ್ದಾರೆ. ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿದೆ. ಅದಾದಮೇಲೆ ಇದು ಡಿಶ್ ವಾಷರ್. ಸೊ ಇಲ್ಲಿ ಜಸ್ಟ್ ನಾನು ಇಲ್ಲಿಗೆ ಬಂದಮೇಲೆ ಒಂದು ಸ್ವಲ್ಪ ಕುಕ್ ಮಾಡಿದ್ದೆ. ಸೊ ಕುಕ್ ಅಂತ ಅಂದರೆ ಜಸ್ಟ್ ಬ್ರೆಡ್ ಆಮ್ಲೆಟು ಮತ್ತು ಬ್ರೆಡ್ ಬಟರ್ ಮಾಡಿದ್ದೆ. ಸೊ ಅದ್ರದ್ದು ವಾಶ್ ಮಾಡೋಕ್ಕೆ ಹಾಕಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಫಸ್ಟ್ ಏಡ್ ಬಾಕ್ಸ್ ಇಟ್ಟಿದ್ದಾರೆ. ಫಸ್ಟ್ ಏಡ್ ಬಾಕ್ಸು ಮತ್ತು ಇದು ಪೇಪರ್ ಟವಲ್ ಬರುತ್ತಲ್ಲ, ಪೇಪರ್ ಟವಲ್ ಇದೆ. ಸೊ ಫಸ್ಟ್ ಏಡ್ ಬಾಕ್ಸಲ್ಲಿ ಆಲ್ಮೋಸ್ಟ್ ಎಲ್ಲ ಇರುತ್ತೆ. ಅದು ಬಿಟ್ಟರೆ ಈ ಸ್ಟೋರೇಜಲ್ಲಿ ಸದ್ಯಕ್ಕೆ ಏನೂ ಕೊಟ್ಟಿಲ್ಲ. ಈ ಸ್ಟೋರೇಜ್ ನೋಡಿದ್ರೆ ಆ್ಯಕ್ಚುಲಿ ನಂಗೆ ಇದು ಕಲರ್ ತುಂಬಾ ಇಷ್ಟ ಆಯಿತು. ನನಗೆ ಗ್ರೇ ವೈಟ್ ಕಾಂಬಿನೇಷನ್ ತುಂಬ ಇಷ್ಟ ಆಗುತ್ತೆ. ಅಂದರೆ ಒಂಥರ ಡೀಸೆಂಟ್ ಆಗಿರುತ್ತೆ ಕಲರ್, ಕ್ಲಾಸಿಕ್ ಕಲರು. ಸೊ ದಿಸ್ ಐ ಲೈಕ್ ಇಟ್ ಅ ಲಾಟ್. ಅದಾದಮೇಲೆ ಇಲ್ಲಿ ಕಾಫಿ ಕಪ್ಸ್ ಇಟ್ಟಿದ್ದಾರೆ. ಅದ್ರ ಜೊತೆಗೆ ಪ್ಲೇಟ್ಸ್ ಇಟ್ಟಿದ್ರು. ಇಲ್ಲಿ ಒಂದು 4 ಪ್ಲೇಟ್ಸ್ ಕೊಟ್ಟಿದ್ರು. ಸೊ 4 ಪ್ಲೇಟ್ಸ್ ಕೊಟ್ಟಿದ್ರು, ಸ್ಮಾಲ್ ಪ್ಲೇಟ್ಸು. ಅದು ಆಲ್ರೆಡಿ ಯೂಸ್ ಮಾಡಿದ್ದೀವಿ. ಮತ್ತು ಬ್ರೇಕ್ಫಾಸ್ಟ್ ಪ್ಲೇಟ್ಸ್ ಇರುತ್ತೆ, ಬೌಲ್ ಇರುತ್ತೆ. ಇಲ್ಲಿ ಚೇತನ್ ಏನೋ ತೊಗೊಂಬಂದಿದ್ರು, ಫಿಶ್ ಕೇಕ್ ಅಂತ. ಅದು ತೈವಾನ್ದು. ಅದು ತಿಂದಿಲ್ಲ, ಅವ್ರು ಹಂಗೆ ಇಟ್ಟಿದ್ದಾರೆ. ಅದಾದಮೇಲೆ ಇಲ್ಲಿ ವೈಫೈ ಬಗ್ಗೆ ಇನ್ಫಾರ್ಮೇಷನ್ನು ಮತ್ತು ಲೊಕೇಶನ್ ಎಲ್ಲಾದ್ರ ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೆ, ಅಂದರೆ ಈ ಹೋಟೆಲ್ ಬಗ್ಗೆ. ಸೊ ವೈಫೈನ ಹೇಗೆ ಕನೆಕ್ಟ್ ಮಾಡೋದಂದರೆ ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ID ಪಾಸ್ವರ್ಡ್ ಕೊಟ್ಟಿದ್ದಾರೆ. ಅದು ಯೂಸ್ ಮಾಡ್ಕೊಂಡು ಕನೆಕ್ಟ್ ಮಾಡೋದು. ಮತ್ತು ಇಲ್ಲಿ ಎಲ್ಲ ಥರದ ನೈಫ್ಸ್ಗಳನ್ನೂ ಇಟ್ಟಿರ್ತಾರೆ. ಇದು ನೈಫ್ ಹೋಲ್ಡರ್ನಾಗ ನೈಫ್ಸ್ ಇರುತ್ತೆ, ಸಿಸರ್ ಇರುತ್ತೆ. ಅದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ಸೌಟ್ ಇಟ್ಟಿದ್ದಾರೆ, ರೈಸು ಮತ್ತು ತವ ಫ್ರೈ ಏನಾದ್ರು ಮಾಡಬೇಕಾದಾಗ ಸೊ ದೊಡ್ಡದಿಟ್ಟಿದ್ದಾರೆ. ಅದಾದಮೇಲೆ ದಿಸ್ ಇಸ್ ಫಾರ್ ಏನಂತಾರೆ, ಫ್ಲೋರ್ ವಿಸ್ಕ್ ಮಾಡಬೇಕಿರುತ್ತಲ್ಲ, ಅಂದರೆ ಬ್ರೆಡ್ ಎಲ್ಲ ಮಾಡೋದಕ್ಕೆ ಯೂಸ್ ಮಾಡ್ತಾರಲ್ಲ ಅದು. ಅದಾದಮೇಲೆ ಈ ಕಡೆ ಬಂದರೆ ಇಲ್ಲೊಂದು ಸ್ಟೋರೇಜ್ ಇದೆ. ಅದಾದಮೇಲೆ ಚಿಮ್ನಿ ಇದೆ. ಇದು ಚಿಮ್ನಿ. ಇಲ್ಲಿ ಓವನ್ ಇದೆ. ಇದು ಓವನ್ನು, ಇದು ಆ್ಯಕ್ಚುಲಿ ಕೇಕ್ನ ಬೇಕ್ ಮಾಡೋವಂಥ ಓವನ್ನು. ವೈಟ್ ಐ ವಿಲ್ ಶೋ. ಸೊ ಇಲ್ಲಿದೆಯಲ್ಲ, ಇದು ಯಾವುದೋ ನಾವು ಯೂಸ್ ಮಾಡಿಲ್ಲ ಸದ್ಯಕ್ಕೆ. ಇಲ್ಲಿ ಕೇಕ್ ಬೇಕ್ ಮಾಡೋದಕ್ಕೆ. ಮತ್ತು ಅದಾದಮೇಲೆ ಇಲ್ಲಿ ಇರೋ ಸ್ಟೋರೇಜ್ನಲ್ಲಿ ಡಿಶ್ ವಾಶ್ ಮಾಡೋದಕ್ಕೆ, ಹ್ಯಾಂಡ್ ವಾಶ್ ಮಾಡೋದಕ್ಕೆ ಎಲ್ಲ ಇಟ್ಟಿದ್ದಾರೆ. ಇದು ಚೆನ್ನಾಗಿದೆ ನೋಡಿ, ಇದು ಸ್ಟೋರೇಜ್, ಲೈಕ್ ಇಟ್. ಮತ್ತು ಹ್ಯಾಂಗ್ ಮಾಡಲಿಕ್ಕೆ ಏನಾದರೂ ಬೇಕಂದರೆ ವಿ ಕ್ಯಾನ್ ಯೂಸ್ ದಿಸ್ ಹ್ಯಾಂಗರ್, ಹ್ಯಾಂಗ್ ಮಾಡೋದಕ್ಕೆ. ಅದು ಬಿಟ್ಟರೆ ಆ್ಯಕ್ಚುಲಿ ನನಗೆ ಈ ಸ್ಟ್ರೆಚರ್ ತುಂಬ ಇಷ್ಟ ಆಯಿತು. ಒಂದು ಸ್ವಲ್ಪನೂ ವೇಸ್ಟ್ ಆಗೋಲ್ಲ ನೋಡಿ, ಈ ಥರ ಸ್ಟ್ರೆಚರ್ ಇದ್ಬಿಟ್ರೆ. ಸೊ ಇಲ್ಲಿ ನಾವು ಏನೇನು ಬೇಕು ಅದು ಇಡ್ಬೋದು. ಮತ್ತು ಇದು ಮೂವೇಬಲ್ ಇರುತ್ತೆ. ನಮ್ಗೆ ಏನು ಬೇಕದನ್ನ ಯಾವಾಗ ಬೇಕಾವಾಗ ತೊಗೋಬೋದು. ಒಂದು ಸಲ ಯೂಸ್ ಆಗ್ತಿದ್ದಂಗೆ ಅದು ಈ ಶೇಪಿಗೆ ತೊಗೊಂಬಂದು ಕ್ಲೋಸ್ ಮಾಡ್ಬೋದು. ಅದಾದಮೇಲೆ ಇಲ್ಲಿ ಸ್ಪೂನ್ಸ್ ಇಟ್ಟಿದ್ದಾರೆ. ಯೂಶ್ವಲಿ ಏನೋ ಗೊತ್ತಾ, ಇದು ಬರುತ್ತಲ್ವಾ, ಈ ತುಪ್ಪದೆಲ್ಲ ಡಬ್ಬಗಳು ಬರುತ್ತಲ್ಲ, ಒಂಥರ ಸ್ಟೀಲ್ ಡಬ್ಬಗಳು ಪ್ಯಾಕ್ ಆಗಿಬಿಟ್ಟಿರುತ್ತೆ, ಅದನ್ನ ರಿಮೂವ್ ಮಾಡೋದಕ್ಕೆ ನಾರ್ಮಲ್ ಸ್ಪೂನ್ಸ್ ಕೊಟ್ಟಿದ್ದಾರೆ. ಸೌತೆಕಾಯಿದು ಮತ್ತು ಇನ್ನೊಂದು ಸಿಸರು, ಸ್ಪೂನ್ಸು, ನೈಫ್ಸು, ಅಂದರೆ ಬಟರ್ ಸ್ಪ್ರೆಡ್ ಮಾಡೋದಕ್ಕೆ, ಈಗೇನು ಫೋಕ್. ಆಮೇಲೆ ಇಲ್ಲಿ ಕ್ಯಾಪ್ಸ್ ಕೊಟ್ಟಿದ್ದಾರೆ ನೋಡಿ, ಅಂದರೆ ಅಡುಗೆ ಮಾಡ್ಕೊಳ್ಳೋದಕ್ಕೆ ಈ ಥರ ಸ್ಮಾಲ್ ಒಂದು ಸೆಟ್ ಫುಲ್ ಕೊಟ್ಟಿದ್ದಾರೆ. ಇದು ಚಾಯ್ ಮಾಡೋದಕ್ಕೆ ಮತ್ತು ಸ್ವಲ್ಪ ರೈಸ್ ಕುಕ್ ಮಾಡೋದಕ್ಕೆ, ಅದು ಒಳಗಡೆ ಫ್ರೈ ಮಾಡೋದಕ್ಕೆ. ಮತ್ತು ಚಿಕ್ಕ ಪ್ಯಾನ್ ಕೂಡ ಇದೆ, ಬ್ರೆಡ್ ರೋಸ್ಟ್ ಅದೆಲ್ಲ ಮಾಡ್ಕೊಳ್ಳೋದಕ್ಕೆ.
ಅದಾದಮೇಲೆ ಮೆಜರಿಂಗ್ ಕಪ್ಸ್ ಇದೆ, ಇಲ್ಲಿ ಮೆಜರಿಂಗ್ ಕಪ್ಸ್ ಇದೆ. ಮತ್ತು ಇಲ್ಲಿ ಇದು ಕೊಟ್ಟಿದ್ದಾರೆ ನೋಡಿ, ಹೊಡಿಸೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡೋದಕ್ಕೆ. ನಿಮಗೆ ಪ್ಲಾಸ್ಟಿಕ್ ಬೇಕಂದರೆ ಪ್ಲಾಸ್ಟಿಕ್ ಮಣೆ, ಇಲ್ಲಾಂದರೆ ಈ ಮಣೆನೂ ಯೂಸ್ ಮಾಡ್ಬೋದು. ಮತ್ತು ತುಂಬ ಇದು ಕೊಟ್ಟಿದ್ದಾರೆ, ಏನಂತಾರೆ ಮೆಜರಿಂಗ್ ಕಪ್ಸು. ಸಾರಿ, ಇದು ಚೆನ್ನಾಗಿದೆ ಅಲ್ಲ, ಇದು ಹ್ಯಾಂಗ್ ಮಾಡಲಿಕ್ಕೆ ಮೆಜರಿಂಗ್ ಕಪ್ಪು. ನೈಸ್ ಐಡಿಯಾ, ನಾನು ನಮ್ಮ ಮನೆಯಲ್ಲಿ ತಗೊಂಬಂದಿರ್ತೀನಿ ಇನ್ನು. ಮತ್ತು ಈ ಕಡೆ ಬಂದರೆ ಡೈನಿಂಗ್ ಟೇಬಲ್ ಇದೆ. ಸೊ ಇಬ್ರಿಗಲ್ವಾ, ಸೊ 2 ಡೈನಿಂಗ್ ಟೇಬಲ್ ಇಟ್ಟಿದ್ದಾರೆ. ಮತ್ತು ಇಲ್ಲಿ ಫೈರ್ ಇದಕ್ಕೆ ಎಸ್ಟಿಂಗ್ವಿಷರ್ ಇಟ್ಟಿದ್ದಾರೆ. ಮತ್ತು ಈ ಡೆಕೋರೇಷನ್ ನೋಡಿ ಎಷ್ಟು ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಲುಕ್ ಕೊಡುತ್ತೆ. ಇದು ಮೇಲೆ ನೋಡ್ತಾ ಇರ್ಬೋದು. ನಂಗೆ ಇದು ಕೂಡ ಇಷ್ಟ ಆಯಿತು. ಇಟ್ಸ್ ವೆರಿ ಯೂಸ್ ಎಲಿಗೆಂಟಾಗಿ ಕಾಣುತ್ತೆ, ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಲುಕ್. ನಂಗೆ ಈ ಥರ ಇಷ್ಟ ಆಗುತ್ತೆ. ಮತ್ತು ಇದೆಲ್ಲ ಟವಲ್ಸ್ ಅವರೇ ಕೊಟ್ಟಿದ್ದು. ಈ ಕಡೆ ಬಂದರೆ ಮತ್ತು ನೀವು ರೈಟ್ ಸೈಡ್ ತಿರುಗಿದ್ರೆ ಇಲ್ಲಿ ಶೂ ರ್ಯಾಕ್ ಇಟ್ಟಿದ್ದಾರೆ. ಆಮೇಲೆ ರೂಮ್ ಕ್ಲೀನ್ ಮಾಡ್ಕೊಳ್ಳೋದಕ್ಕೂ ಇಟ್ಟಿದ್ದಾರೆ ನೋಡಿ. ಅದಾದಮೇಲೆ ಇಲ್ಲಿ ಓವನ್ ಇಟ್ಟಿದ್ದಾರೆ ಬಿಸಿ ಮಾಡೋದಕ್ಕೆ. ಅದೇನು ಸ್ಪೇಸೋ ಗೊತ್ತಿಲ್ಲ, ಅದೇನು ಇಟ್ಟಿದ್ದಾರೋ. ಇಲ್ಲಿಂದ ನಮ್ಮ ರೂಮಿಂದ ಇದು ಕಿಚನ್ ನೋಡಿದ್ರೆ ಈ ಥರ ಕಾಣಿಸುತ್ತೆ ನೋಡಿ. ಆಮೇಲೆ ಇಲ್ಲಿ ಟೋಸ್ಟರ್ ಕೂಡ ಇಟ್ಟಿದ್ದಾರೆ, ಬ್ರೆಡ್ ಟೋಸ್ಟ್ ಮಾಡಲಿಕ್ಕೆ. ಮತ್ತು ನಾನು ಹೇಳಿದ್ನಲ್ಲ ಪೇಪರ್ ಟವಲ್, ನಾವು ಆಲ್ರೆಡಿ ಒಂದು ಯೂಸ್ ಮಾಡ್ತಾ ಇದ್ದೀವಿ, ಇದು ಪೇಪರ್ ಟವಲ್. ಮತ್ತು ಇಲ್ಲಿ ಡಿಶ್ ವಾಶ್ ಮಾಡಿದ್ದೆಲ್ಲ ಇಡೋದಕ್ಕೆ, ಯಾಕಂದರೆ ನೀರು ನಿಂತ್ಕೊಬಿಡುತ್ತಲ್ವ, ಅಂದರೆ ನೀರಿರೋದು ಇರಬಾರ್ದಲ್ವ, ಸೊ ನೀರು ಸೋರ್ಕೊಳ್ಳೋದಕ್ಕೋಸ್ಕರ ಇಟ್ಟಿದ್ದಾರೆ. ಮತ್ತು ಇದು ಇಲ್ಲಿ ವೈಪ್ ಮಾಡೋದಕ್ಕೆಲ್ಲ ಇಟ್ಟಿದ್ದಾರೆ. ಮತ್ತು ಇಲ್ಲೊಂದು ಪುಟ್ಟು ಡಸ್ಟ್ಬಿನ್ ಇಟ್ಟಿದ್ದಾರೆ, ಪುಟ್ಟದೇನಿಲ್ಲ ದೊಡ್ಡದೇ ಡಸ್ಟ್ಬಿನ್ ಇಟ್ಟಿದ್ದಾರೆ. ನಾವು ಡೋರಿಂದ ಎಂಟರ್ ಆಗ್ತಿದ್ದಾಗೆ ಈಗ ಕಾಣಿಸುತ್ತೆ ಇಲ್ಲೊಂದು ಫ್ರಿಡ್ಜು ಮತ್ತು ಸಿಂಕ್ ಈ ಥರ ಇದೆ ನೋಡಿ. ಸ್ಟೋರೇಜ್ ಎಲ್ಲ ಒಂದು ಫ್ಯಾಮಿಲಿಗೆ ಏನೇನು ಬೇಕೋ ಕುಕ್ ಮಾಡೋದಕ್ಕೆ ಪ್ರತಿಯೊಂದನ್ನು ಇಟ್ಟಿದ್ದಾರೆ. ಇಷ್ಟು ನೀಟಾಗಿ ಇಟ್ಟಿದ್ದಾರಲ್ಲ, ಇಲ್ಲಿಂದ ಈಗ ಕಾಣುತ್ತೆ ನೋಡಿ. ಸ್ಮಾಲ್ ಎಲಿಗೆಂಟ್ ಆ್ಯಂಡ್ ವೆರಿ ಗುಡ್ ಲುಕಿಂಗ್, ಕ್ಲಾಸಿ ಇದೆ, ಸಖತ್ತಿದೆ. ನನಗೆ ಈ ಕಲರ್ ಕಾಂಬಿನೇಷನ್ ತುಂಬಾ ಇಷ್ಟ ಆಯಿತು. ಲೈಕ್ ಗ್ರೇ ಆ್ಯಂಡ್ ವೈಟ್, ಇಟ್ಸ್ ಆಸಮ್ ಕಾಂಬಿನೇಷನ್ ಎವರ್. ಅಲ್ಲೊಂದು ಪೇಂಟಿಂಗ್ ಕೂಡ ಹಾಕಿದ್ದಾರೆ ನೋಡಿ. ಸೊ ನೆಕ್ಸ್ಟ್ ಈಗ ನಾನು ರೂಮ್ ತೋರಿಸ್ತೀನಿ. ಆ್ಯಕ್ಚುಲಿ ಇಲ್ಲಿ ಪ್ರಾಬ್ಲಮ್ ಆಗಿದೆ ಏನಂದರೆ AC ಇಟ್ಟಿಲ್ಲ. ಸೊ ಇದು ಯಾವುದೋ ಹಳೇ AC ಇಟ್ಟಿದ್ರು, ನಾವು ಅದನ್ನೇ ಯೂಸ್ ಮಾಡ್ಕೊಳ್ಳೋಣ ಅಂತ ಹೊರಗಡೆ ತೆಗೆದ್ವಿ. ಅದು ಮೇಲ್ಗಡೆ ಅಲ್ಲಿ ಇಟ್ಟಿದ್ರು. ಸೊ ಇದು ರೂಮು ಎಂಟರ್ ಆಗ್ತಿದ್ದಾಗೆ ಈ ಥರ ಇರುತ್ತೆ ರೂಮು, ಈ ಥರ ಇದೆ. ಇಲ್ಲಿ ತುಂಬ ಸ್ಟೋರೇಜ್ ಕೊಟ್ಟಿದ್ದಾರೆ ನೋಡಿ. ಆ್ಯಕ್ಚುಲಿ ಐ ರಿಯಲಿ ಲೈಕ್ ದಿಸ್ ಪೇಂಟಿಂಗ್, ಲೈಕ್ ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಕಂಪ್ಲೀಟ್ ನ್ಯೂಯಾರ್ಕ್ ಸ್ಟ್ರಕ್ಚರ್ ಇದೆ. ನಾವಿಲ್ಲೆಲ್ಲ ಹೋಗಿ ಬಂದ್ವಿ ಆ್ಯಕ್ಚುಲಿ. ಇಲ್ಲಿ ಬಿಲ್ಡಿಂಗ್ಸ್ಗಳು ಯಾವುದ್ಯಾವುದಿದೆ ಈ ಥರ ಎಲ್ಲ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ನಂಗೆ ಭಾಳ ಇಷ್ಟ ಆಯಿತು ಇದು ಪೇಂಟಿಂಗು. ಅದಾದಮೇಲೆ ಇದು ಇಲ್ಲಿ ಯೂಸ್ ಮಾಡ್ತಾರೆ. ಆ್ಯಕ್ಚುಲಿ ಇದು ಹೆಂಗೆ ಅಂದರೆ ರೂಮ್ ಫ್ರೆಶ್ನರ್ ಥರ ವರ್ಕ್ ಆಗುತ್ತೆ. ಅಂದರೆ ತುಂಬ ಚೆನ್ನಾಗಿ, ಅಂದರೆ ಸಕ್ಕತ್ತಾಗಿ ಸ್ಮೆಲ್ ಬರುತ್ತೆ. ಈವನ್ ನಮ್ಮ ಮನೆಯಲ್ಲಿ ಇದೆ ಈ ಥರದ್ದು, ನಾನು ತೊಗೊಂಬಂದು ಇಟ್ಟಿದ್ದೀನಿ, ತುಂಬಾ ಚೆನ್ನಾಗಿರುತ್ತೆ. ಈ ಕಡೆ ಬಂದರೆ ಒಂದು ದೊಡ್ಡ ಪೇಂಟಿಂಗ್ ಹಾಕಿದ್ದಾರೆ. ಸೊ ಇದು ವರ್ಡ್ ಪೇಂಟಿಂಗ್ ಹಾಕಿದ್ದಾರೆ. ಅದಾದಮೇಲೆ ಇಲ್ಲಿ ಸ್ಟೋರೇಜ್ಗಳು ಇಟ್ಟಿದ್ದಾರೆ ನೋಡಿ. ಸ್ಟೋರೇಜ್ ಈ ಥರ ಇದೆ, ನಾರ್ಮಲ್ ಒಂದು ಸ್ಟೋರೇಜ್. ಸೊ ಇದು ಕಂಪ್ಲೀಟ್ ಸ್ಟೋರೇಜ್ ಏರಿಯಾ. ಅದಾದಮೇಲೆ ಇದು ನಮ್ಮದು ಬ್ಯಾಗ್ ಇಟ್ಟಿದ್ದೀವಿ. ಮತ್ತು ಬೆಡ್ ಈ ಥರ ಇದೆ ನೋಡಿ. ನಂಗೆ ಇದು ಬೆಡ್ಡು ಮತ್ತು ಅದು ಕಲರ್ ಕಾಂಬಿನೇಷನ್ ಇಸ್ ರಿಯಲಿ ಗುಡ್. ನಂಗೆ ಭಾಳ ಅಂದರೆ ಭಾಳ ಇಷ್ಟ ಆಯಿತು. ಸೊ 2 ಪಿಲ್ಲೋ ಮತ್ತು ಬೆಡ್ಶೀಟು. ಅದಾದಮೇಲೆ ಇಲ್ಲಿ ಒಂದು ದೊಡ್ಡ ಮಿರರ್ ಇದೆ, ಇದ್ದು ಇಲ್ಲಿ ವಿಂಡೋ ಇದೆ. ಏನಿದು ದೆವ್ವ ಥರ ಬ್ಲ್ಯಾಕ್ ಹಾಕ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀರಾ? ಜಸ್ಟ್ ವಾರ್ಮರ್ ಹಾಕಿದ್ದೀನಿ. ತುಂಬಾ ಚಳಿ ಇದೆ, ಆಲ್ಮೋಸ್ಟ್ 5 ಡಿಗ್ರಿ ಟೆಂಪ್ರೇಚರ್ ಇದೆ. ಸೊ ಹೆವಿ ಚಳಿ ಇದೆ. ಸೊ ಇದೇ ರೂಮಿಂದ ಇಲ್ಲಿ ಬಂದರೆ ಇಲ್ಲಿ ವಾಶ್ರೂಮ್ ಇದ್ಮೇಲೆ ಇಲ್ಲಿ ಒಂದು ಪುಟ್ಟ TV ಇದೆ. ಅಂದರೆ ಪುಟ್ಟದೇನಿಲ್ಲ, ದೊಡ್ಡದೇ ಇದೆ, ಚೆನ್ನಾಗಿದೆ. ಸೊ TV ಇದೆ ಮತ್ತು ಲ್ಯಾಂಪ್ ಇದೆ. ಆ್ಯಂಡ್ ದೇ ಹ್ಯಾವ್ ಪುಟ್ ಸಮ್ ಬುಕ್ಸ್ ಹಿಯರ್. ಮಾತ್ರ ಇದು ಯಾವುದೂ ಇಲ್ಲ ಆ್ಯಕ್ಚುಲಿ. ಕ್ಯಾಮ್ರಾನೇ ಬೇಸ್. ಸೊ ಇದೆಲ್ಲ ಬುಕ್ಸ್ ಇಟ್ಟಿದ್ದಾರೆ. ಮತ್ತು ಅದಾದಮೇಲೆ ಇದೊಂದು ಫ್ರೇಮ್ ಇಟ್ಟಿದ್ರು, ಚೆನ್ನಾಗಿದೆ ನೋಡಿ. ಡೋಂಟ್ ಫರ್ಗೆಟ್ ಟು ಹ್ಯಾವ್ ಫನ್ ಅಂತ. ಲೆಟ್ ಮೀ ಆರ್ಡರ್ ಇಟ್. ಪಾಪ ಅವ್ರು ಎಷ್ಟು ನೀಟಾಗಿ ಕೊಟ್ಟಿದ್ದಾರೆ, ನಾವು ಹಾಗೆ ಕೊಡಬೇಕು.
ಅದಾದಮೇಲೆ ಇದು ಲ್ಯಾಂಪ್ ಕೂಡ ಚೆನ್ನಾಗಿದೆ ನೋಡಿ, ಎಲಿಗೆಂಟ್ ಲುಕ್ ಕೊಡುತ್ತೆ, ಎಷ್ಟು ಚೆನ್ನಾಗಿದೆ ಇದು ಲ್ಯಾಂಪು. ಸೊ ನಾನು ಆನ್ ಮಾಡಿಲ್ಲ, ಇಲ್ಲಿ ಆನ್ ಹಿಂಗೆ ಮಾಡಬೇಕಿರುತ್ತೆ. ಇಷ್ಟಿದೆ ಟಿ ವಿ ಆ್ಯಂಡ್ ದಿಸ್ ಒನ್. ಮತ್ತು ಇಲ್ಲಿ ಈಟರ್ ಇದೆ, ನಾ ಹೇಳೋದಲ್ಲ ತುಂಬ ಚಳಿ ಆಗುತ್ತೆ ಅಂತ, ಸೊ ಅದಕ್ಕೋಸ್ಕರ ಹೀಟರ್ ಹಾಕಿದ್ದಾರೆ. ಮತ್ತು ಐ ರಿಯಲಿ ಲವ್ ದಿಸ್ ಮ್ಯಾಟ್, ಸಕ್ಕತ್ತಾಗಿದೆ ಅಂದರೆ ಹೆವಿ ಸಾಫ್ಟ್ ಇದೆ ಇದು. ನೆಡ್ಕೊಂಡು ಹೋಗ್ತಿದ್ರೆ ಹೂವಿನ ಮೇಲೆ ನೆಡ್ದಂಗೆ ಆಗುತ್ತೆ. ಇಟ್ಸ್ ರಿಯಲಿ ಗುಡ್, ಐ ಲವ್ಡ್ ಇಟ್. ಮತ್ತು ಇಲ್ಲೂ ಕೂಡ ಡ್ರಾಯರ್ಸ್ ಕೊಟ್ಟಿದ್ದಾರೆ. ಮತ್ತು ಈ ಕಡೆ ಬಂದರೆ ಇದು ಬಾಗಿಲು, ಇದ್ರದ್ದು ರೂಮಿನ ಡೋರ್ ಇದೆ. ಸೊ ಅದಕ್ಕೊಂದು ಹ್ಯಾಂಗ್ ಮಾಡಿದ್ದಾರೆ ನೋಡಿ, ಎಷ್ಟು ಕ್ಯೂಟಾಗಿದೆ ಹ್ಯಾಂಗ್ ಮಾಡಿರೋದು. ಇವ್ರು ಚೈನೀಸ್ ಇದ್ದಾರೆ, ಆ್ಯಕ್ಚುಲಿ ಚೈನೀಸು ಯಾವ ತೈವಾನೀಸೋ ಗೊತ್ತಿಲ್ಲ. ಸೊ ಅವರ ಸ್ಟಫ್ಸ್ಗಳು ಹಾಕಿದ್ದಾರೆ. ಮತ್ತು ಇಲ್ಲಿ ಬಟ್ಟೆ ಹ್ಯಾಂಗ್ ಮಾಡೋದಕ್ಕಿದೆ. ಸೊ ಇಲ್ಲಿ ನಾವು ನಮ್ಮ ಲಗೇಜ್ ಇಟ್ಕೊಂಡಿದ್ದೀವಿ. ಮತ್ತು ಇಲ್ಲಿ ಇದು ಕೊಟ್ಟಿದ್ದಾರೆ ನೋಡಿ, ಹೇರ್ ಡ್ರೈ ಮಾಡೋಕ್ಕೆ ಮತ್ತು ಕಾಫಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಇಟ್ಟಿದ್ದಾರೆ. ಹೇರ್ ಡ್ರೈ ಮಾಡೋದಕ್ಕೂ ಇಟ್ಟಿದ್ದಾರೆ, ಸಾರಿ ಹೇರ್ ಡ್ರೈ ಜೊತೆಗೆ ಐರನ್ ಮಾಡೋದಕ್ಕೂ ಇಟ್ಟಿದ್ದಾರೆ, ಐರನ್ ಮಾಡಲಿಕ್ಕೆ. ಮತ್ತು ಇಲ್ಲೊಂದು ಮಿರರ್ ಇದೆ, ಇಬ್ರಿಗೂ ರೆಡಿ ಆಗೋದಕ್ಕೆ ಸರಿ ಹೋಗುತ್ತೆ ಅಟ್ ಎ ಟೈಮ್ ಅಂತ. ಇಟ್ಸ್ ರಿಯಲಿ ಗುಡ್ ರೂಮ್, ಐ ಲೈಕ್ ಇಟ್ ಅ ಲಾಟ್ ಆ್ಯಕ್ಚುಲಿ. ಸೊ ಇವಾಗ ನೀವು ನೋಡ್ತಾ ಇರೋದು ವಾಶ್ರೂಮ್. ಆ್ಯಕ್ಚುಲಿ ವಾಶ್ರೂಮ್ ತುಂಬಾ ಸ್ಮಾಲ್ ಅನ್ನಿಸ್ತು, ಯಾಕಂದರೆ ನಾವು ಸ್ವಲ್ಪ ದೊಡ್ಡದು ಯೂಸ್ ಮಾಡಿ ಒಂಥರ ಕಂಜೆಸ್ಟೆಡ್ ಅನ್ನಿಸ್ತಾ ಇತ್ತು. ಸೊ ಇಲ್ಲಿ ಬಾಟಬ್ ಏನಿರಲಿಲ್ಲ, ಲೆಫ್ಟ್ ಸೈಡ್ ಒಂದು ರ್ಯಾಕ್ ಕೊಟ್ಟಿದ್ರು ಟವಲ್ ಹಾಕೊಳ್ಳಿಕ್ಕೆ, ಅದ್ರ ಜೊತೆಗೆ ಶವರ್ ಇತ್ತು ನಾರ್ಮಲ್, ಮತ್ತು ಬಾಡಿ ವಾಶು ಮತ್ತು ಬಾಡಿ ಲೋಷನ್ನು ಮತ್ತು ಏರ್ ವಾಶ್, ಕಂಡೀಷ್ನರ್ ಇದೆಲ್ಲ ಇಟ್ಟಿದ್ರು. ನಾರ್ಮಲ್ ದೊಡ್ಡದೇ ಇಟ್ಬಿಟ್ಟಿದ್ರು. ಇವಾಗ ಎಲ್ಲ ಹೋಟೆಲಲ್ಲೂ ಹಾಗೆ ಮಾಡ್ತಾರೆ ಅನಿಸುತ್ತೆ, ಇಂಡಿಯಾದಲ್ಲೂ ಕೂಡ. ಅದ್ರ ಜೊತೆಗೆ ಈ ಕಡೆ ರೈಟ್ ಸೈಡ್ ಬಂದರೆ ಟಾಯ್ಲೆಟ್ ಮತ್ತು ಟಾಯ್ಲೆಟ್ ಪೇಪರ್ಸ್ ಇಟ್ಟಿದ್ರು, ಮತ್ತು ಸ್ಮಾಲ್ ಮಿರರ್ ಕೂಡ ಇತ್ತು, ಮತ್ತು ಫ್ರೇಮ್ ಕೂಡ ಇಟ್ಟಿದ್ರು. ಚೆನ್ನಾಗಿತ್ತು ವಾಶ್ರೂಮು, ಅಂದರೆ ತುಂಬ ಚಿಕ್ಕದಾಗಿ ಚೆನ್ನಾಗಿತ್ತು. ನನಗಂತೂ ವಿಡಿಯೋದಲ್ಲಿ ಜೋರಾಗಿ ಮಾತಾಡೋಕ್ಕೆ ಆಗ್ತಾ ಇರಲಿಲ್ಲ, ಯಾಕಂದರೆ ಅಷ್ಟು ಚಳಿ ಇದೆ. 5 ಡಿಗ್ರಿನಲ್ಲಿ ವಾಯ್ಸೇ ನಡುಗ್ತಾ ಇತ್ತು ನಂದು ಮಾತಾಡಲಿಕ್ಕೆ. ಇದು ನೋಡಿ ಕಂಪ್ಲೀಟ್ ರೂಮ್ ಟೂರು, ತುಂಬಾ ಚೆನ್ನಾಗಿದೆ. ಅಂದರೆ ಇಬ್ರಿಗೆ ಫ್ಯಾಮಿಲಿ ಕೂಡ ಇರ್ಬೋದು ಆ ಥರ ಇದೆ, ಬಿಕಾಸ್ ರೂಮ್ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ಕಿಚನ್ ಕೂಡ ಇದೆ. ಇಬ್ರಿಗೆ ಸಾಕು. ಸೊ ನಾವಿಲ್ಲಿ 5 ಡೇಸ್ ಇದ್ವಿ, 6 ಡೇಸ್ ಇದ್ವಿ. ಇವತ್ತಿಗೆ 6 ಡೇಸು. ಸೊ ನಾನು ಹೋಗೋಕ್ಕೂ ಮುಂಚೆ ಕಂಪ್ಲೀಟ್ ಎಲ್ರಿಗೂ ತೋರಿಸೋಣ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡಿದ್ದೀನಿ. ನೀವು ಇದು ನೋಡ್ತಾ ಇದ್ದೀರಲ್ಲ, ಎಲ್ಲ ಕಡೆ ಇಟ್ಟಿದ್ದಾರೆ ನೋಡಿ. ಇಟ್ಸ್ ರಿಯಲಿ ಗುಡ್, ದ ಸ್ಮೆಲ್ಸ್ ಸೋ ಗುಡ್. ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ನಲ್ಲಿ ತಿಳಿಸ್ಬೋದು. ಹಾಗೆ ನನ್ನ ಇನ್ಸ್ಟಾ ID ಕೂಡ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ಹೋಗಿ ನನ್ನ ಇನ್ಸ್ಟಾದಲ್ಲಿ ನನ್ನ ವಿಡಿಯೋಸ್ ನೋಡ್ಬೋದು, ಮತ್ತು ಫಾಲೋ ಕೂಡ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು. ಮತ್ತಷ್ಟು ವಿಡಿಯೋಗೋಸ್ಕರ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.